ಇನ್ನು ಸದಾನಂದ ಗೌಡರ ಜೊತೆ ರೇಣುಕಾಚಾರ್ಯ ಟೀಮ್ ಭೇಟಿ ಮಾಡಿದೆ. ಸಭೆ ಕೂಡ ಮುಕ್ತಾಯವಾಗಿದೆ. ಡಿವಿಎಸ್ ಭೇಟಿ ಬಳಿಕ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆಯನ್ನು ನೀಡಿದ್ದಾರೆ. ದೆಹಲಿಯಲ್ಲಿ ಓಂ ಪಾಠಕ್ ಜೋಶಿ ಭೇಟಿ ಮಾಡಿ ಬಂದಿದ್ದೇವೆ, ಒಂದು ರೀತಿಯಲ್ಲಿ ಶಮನ ಆಗಿದೆ ಅಂತ ರೇಣುಕಾಚಾರ್ಯ ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಎಂದ ಎಂಪಿ ರೇಣುಕಾಚಾರ್ಯ, ಕೆಲವರು ಅನಾವಶ್ಯಕವಾಗಿ ಏನೇನೋ ಮಾತಾಡಿದ್ದನ್ನು ನೋಡಿದ್ದೇವೆ, ಆದರೆ ನಾವೆಲ್ಲ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆ ಬಳಿಕ ಮಾತಾಡಿಲ್ಲ, ನಾವೆಲ್ಲರೂ ಒಗ್ಗಟ್ಟಿನಲ್ಲಿರ್ತೀವಿ ಅಂತ ತಿಳಿಸಿದ್ದಾರೆ. ಅಧ್ಯಕ್ಷ ಅಂತ ನಿನ್ನೆ ದಿವಸ ದೆಹಲಿಯಲ್ಲಿ ನಮ್ಮ ಹಿರಿಯರಂತ ಪ್ರಹ್ಲಾದ್ ಜೋಶಿ ಅವ್ರನ್ನ ಶಿಸ್ತು ಸಮಿತಿ ಅಧ್ಯಕ್ಷ ಅಂತ ಓಂ ಪಾಠಕ್ ರವರು ನಾವೇ ಹೋಗಿದ್ದು, ಕರೆ ಮಾಡಿದ್ವಿ, ಭೇಟಿ ಮಾಡಿದ್ವಿ, ಚರ್ಚೆ ಮಾಡಿ ಬಂದ್ವಿ. ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರಿಗೂ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರೀಯ ಕಚೇರಿ ದೆಹಲಿಯಲ್ಲಿ ಅವ್ರಿಗೆ ಭೇಟಿ ಮಾಡಿ ಹೇಳಿದ್ವಿ. ವಿ ಸೋಮಣ್ಣ ಅವರು ಹೇಳಿದ್ವಿ, ಅನೇಕ ರಾಷ್ಟ್ರೀಯ ಮುಖಂಡರುಗಳನ್ನ ಭೇಟಿ ಮಾಡಿದ್ವಿ. ಮತ್ತು ನಂತರದ ಬೆಳವಣಿಗೆಗಳು ನಿನ್ನೆ ದೆಹಲಿಯಲ್ಲಿ ಮಾತಾಡಿದ್ವಿ. ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಂದಿನ ರಾಜ್ಯದ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರು, ಒಬ್ಬ ಸಂಘ ಪರಿವಾರ ಇಲ್ಲಿರ್ತಕ್ಕಂಥ ಸದಾನಂದ ಗೌಡರನ್ನು ಭೇಟಿ ಮಾಡಿದ್ವಿ, ಕರೆ ಮಾಡಿದ್ವಿ. ಮುಕ್ತವಾಗಿ 4 ಗೋಡೆ ಮಧ್ಯೆ ಚರ್ಚೆ ಮಾಡಿದ್ವಿ. ಯಾವ ವಿಷಯಗಳನ್ನ ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನ ಹೇಳಿದ್ವಿ. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿ. ನಿನ್ನೆ ದಿವಸ ದೆಹಲಿಯಲ್ಲಿ ನಮ್ಮ ಹಿರಿಯರಂತ ಪ್ರಹ್ಲಾದ್ ಜೋಶಿ ಅವ್ರನ್ನ ಶಿಸ್ತು ಸಮಿತಿ ಅಧ್ಯಕ್ಷ ಅಂತ ಓಂ ಪಾಠಕ್ ರವರು ನಾವೇ ಹೋಗಿದ್ದು, ಕರೆ ಮಾಡಿದ್ವಿ, ಭೇಟಿ ಮಾಡಿದ್ವಿ, ಚರ್ಚೆ ಮಾಡಿ ಬಂದ್ವಿ. ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರಿಗೂ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರೀಯ ಕಚೇರಿ ದೆಹಲಿಯಲ್ಲಿ ಅವ್ರಿಗೆ ಭೇಟಿ ಮಾಡಿ ಹೇಳಿದ್ವಿ. ವಿ ಸೋಮಣ್ಣ